ಕಾಂಗ್ರೆಸ್ ಬಿಜೆಪಿ ನಡುವೆ ಪಾದಯಾತ್ರೆ ಫೈಟ್. ನಾಳೆ ಸಾಂಸ್ಕೃತಿಕ ನಗರಿಯಲ್ಲಿ ಸೈದ್ಧಾಂತಿಕ ಸಮರಕ್ಕೆ ವೇದಿಕೆ. ಆಡಳಿತ ವಿರೋಧ ಪಕ್ಷಗಳ ನಡುವೆ ಜಟಾಪಟಿ. ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಿದ್ರೆ ಹೇಗೆ ಸರ್ ಈ ಒಂದು ವಿಚಾರದಲ್ಲಿ ಬಿಜೆಪಿಯ ನಾಯಕರ ಮಾತುಗಳು ಸರ್? ಅದೇ ರೀತಿ ಕನಸು ಕಾಣ್ತಾ ಇರಲಿ, ಆದರೆ ನಮ್ಮ ಪಕ್ಷದಿಂದ ಯಾರು ರಾಜೀನಾಮೆ ಕೊಡಲ್ಲ. ಸುಳ್ಳು ಭ್ರಷ್ಟಾಚಾರದ ಆರೋಪಗಳನ್ನು ಮಾಡಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಮೂಡಾ ಸೈಟ್ ಪರಿಹಾರದಲ್ಲಿ ನಮ್ಮದೇನೂ ತಪ್ಪಿಲ್ಲ. ಬಿಜೆಪಿಯ ರಾಜಕೀಯಕ್ಕೆ ನಾವು ಹೆದರಲ್ಲ. ಮೈತ್ರಿ ಪಾದಯಾತ್ರೆಗೆ ಯತೀಂದ್ರ ಕಿಡಿ. ದರ್ಶನ್ ನೋಡೋಕೆ ಜೈಲಿಗೆ ಬಂದ ಹರ್ಷ ಮೆಲಂಟ. ದೋಸ್ತಿಗಾಗಿ 2 ಬ್ಯಾಗ್ನಲ್ಲಿ ಹಣ್ಣು ತಂದ ಸ್ನೇಹಿತರು. ಸಂಕಷ್ಟ ಕಳೆಯೋಕೆ ಕಲಾವಿದರ ಸಂಘದಿಂದಲೂ ಪೂಜೆ. ಲಾಲ್ ಬಾಗ್ ಫಲಕ್ ಪುಷ್ಪ ಪ್ರದರ್ಶನಕ್ಕೆ ಸಿಎಂ ಚಾಲನೆ. ಅಂಬೇಡ್ಕರ್ ಥೀಮ್ನಲ್ಲಿ ಫ್ಲವರ್ ಶೋ ಆಯೋಜನೆ. ಗಾಜಿನ ಮನೆಯಲ್ಲಿ ಅರಳಿತ್ತು ಸಂಸತ್ ಭವನ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಕೇಂದ್ರ ನಿರ್ಧಾರ. ಇಂದು ಸಂಸತ್ನಲ್ಲಿ ಕಾನೂನು ಮಸೂದೆ ಮಂಡನೆ. ಮೋದಿ ವಿರುದ್ಧ ಮುಗಿಬಿದ್ದ ವಿಪಕ್ಷಗಳು. ಪಾದಯಾತ್ರೆ ನಡೀತಾ ಇದೆ. ಮೈಸೂರಿನವರೆಗೂ ಕೂಡ ನಡೆಯುವಂತಹ ಪಾದಯಾತ್ರೆ, ಬೆಂಗಳೂರಿನಿಂದ ಆರಂಭ ಆಗಿರುವಂತಹ ಪಾದಯಾತ್ರೆ ವಿಜಯೇಂದ್ರ ನೇತೃತ್ವದಲ್ಲಿ ನಡೀತಾ ಇದೆ. ಹಾಗೂ ನಿಖಿಲ್ ಕುಮಾರಸ್ವಾಮಿ, ವಿಜಯೇಂದ್ರ ನಿಖಿಲ್ ಇಬ್ಬರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥದ್ದು. ಶ್ರೀರಂಗಪಟ್ಟಣದತ್ತ ಈಗ ತೆರಳುತ್ತಾ ಇದೆ. ದಳ ಕಮಲ ಕಾರ್ಯಕರ್ತರ ಕಾಲ್ನಡಿಗೆ ಜೋರಾಗಿ ಸಾಗಿದೆ. ವಿಜಯೇಂದ್ರ ಹಾಗೂ ನಿಖಿಲ್ ಇಬ್ಬರ ನೇತೃತ್ವದಲ್ಲಿ ಮೈತ್ರಿಪಾಳ್ಯದ ಪಾದಯಾತ್ರೆ. ಇಬ್ಬರೂ ನಾಯಕರಿಗೆ ಸೇಬಿನ ಹಾರ, ಹೂವಿನ ಮಳೆ ಸುರಿಸಿ ಅಲ್ಲಿ ಜನ ಮತ್ತು ಕಾರ್ಯಕರ್ತರು ಸ್ವಾಗತ ಕೋರ್ತಾ ಇದ್ದಾರೆ. ಪಾದಯಾತ್ರೆಗೆ ಜಾನಪದ ಕಲಾ ತಂಡಗಳ ಮೆರುಗು ಕೂಡ ಇದೆ. ವಿರುದ್ಧ ನಡೀತಾ ಇರುವಂತಹ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಕೂಡ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತಿನ ಪಾದಯಾತ್ರೆ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ವಿಜಯೇಂದ್ರ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಪಾದಯಾತ್ರೆಗೂ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಏನು ಹೇಳ್ತೀರಿ ಸರ್? ರಾಜ್ಯದಲ್ಲಿರುವ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಏನಿದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿನ ಒಂದು ಹಗರಣ, ಮೈಸೂರಿನ ಮೂಡ 5,000 ಕೋಟಿಗೂ ಹೆಚ್ಚು ದೊಡ್ಡ ಹಗರಣ ಇವತ್ತೇನು ನಡೆದಿದೆ. ಇದ್ರ ವಿರುದ್ಧ BJP JDSನ ಪಾದಯಾತ್ರೆ 6ನೇ ದಿನಕ್ಕೆ ಕಾಲಿಟ್ಟಿದೆ. ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ದಿನೇ ದಿನೇ ಬೆಂಬಲ ಹೆಚ್ಚಾಗ್ತಾ ಇದೆ. ಆತಂಕ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಹಜವಾಗಿಯೇ ಇವತ್ತು ದ್ವಿಗುಣ ಆಗಿರ್ತಕ್ಕಂಥದ್ದು. ರಾಜೀನಾಮೆ ಕೊಡ್ತಾರೆ ಅನ್ಸುತ್ತಾ ಸರ್ ಸಿದ್ದರಾಮಯ್ಯ ಅವರು? ರಾಜೀನಾಮೆ ಕೊಡಲೇಬೇಕು.